ನಿಮ್ಮ ಎಲ್ಲ ತೊಂದರೆಗಳಿಗೂ ಪರಿಹಾರವನ್ನು ಇಂದು ನಿಮಗೆ ತಿಳಿಸಿಕೊಡುತ್ತೇವೆ. ಇದನ್ನು ಒಂದು ಸಾರಿ ಟ್ರೈ ಮಾಡಿ. ಇದನ್ನು ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳಿಸುತ್ತೇವೆ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮನುಷ್ಯನಿದ್ದ. ಅವನ ವ್ಯಾಪಾರಕ್ಕೆ ಸಹಾಯ ಮಾಡಲು ಅವನ ಬಳಿ ಕೆಲವು ಕತ್ತೆಗಳಿದ್ದವು. ಅಷ್ಟೂ ಕತ್ತೆಗಳ ಪೈಕಿ ಒಂದು ವಯಸ್ಸಾದ ಕತ್ತೆ ಇತ್ತು. ಆ ಕತ್ತೆ ಬಹಳ ವರ್ಷಗಳಿಂದ ಆ ವ್ಯಾಪಾರಿಯ ಜೊತೆಯಲ್ಲೇ ಇತ್ತು. ಆ ಕಾರಣಕ್ಕೆ ವಯಸ್ಸಾದ ಕತ್ತೆಯ ಮೇಲೆ ಆ ವ್ಯಾಪಾರಿಗೆ ವಿಶೇಷವಾದ ಅಕ್ಕರೆ ಇತ್ತು. ಒಂದು ದಿನ ವ್ಯಾಪಾರಿ ಮತ್ತು ಅವನ ಕತ್ತೆಗಳು ಪ್ರವಾಸ ಮುಗಿಸಿ ವಾಪಸ್ ಬರುತ್ತಿದ್ದರು. ಆಗ ವಯಸ್ಸಾದ ಕತ್ತೆ ಒಂದು ತೆರೆದ ಗುಂಡಿಯೊಳಗೆ ಬಿದ್ದು ಹೋಯಿತು. ಆ ಕತ್ತೆ ನೋವಿನಲ್ಲಿ ಅಳುವುದಕ್ಕೆ ಶುರು ಮಾಡಿತು. ಕತ್ತೆಯನ್ನು ನೋಡಿದ ವ್ಯಾಪಾರಿ ಅಯ್ಯೋ ಎಂದು ಅಳುವುದಕ್ಕೆ ಶುರು ಮಾಡಿದ. ನನ್ನ ಹತ್ತಿರ ಒಂದು ಹಗ್ಗ ಕೂಡ ಇಲ್ಲ, ಈಗ ನಾನೇನು ಮಾಡಲಿ ಎಂದು ಅಕ್ಕಪಕ್ಕದವರಿಂದ ಏನಾದರೂ ಸಹಾಯ ಸಿಗುತ್ತಾ ಎಂದು ನೋಡುತ್ತಾನೆ. ಆದರೆ ಕತ್ತೆಯನ್ನು ಹೊರತೆಗೆಯುವುದಕ್ಕೆ ಸಾಧ್ಯ ಆಗುವಂಥದ್ದು ಅವನಿಗೆ ಏನೂ ಸಿಗಲಿಲ್ಲ. ಪಾಪ ಆ ವ್ಯಾಪಾರಿಗೆ ಏನು ಮಾಡಬೇಕು ಎಂದು ತೋಚದೆ ಅಳುತ್ತಾನೆ. ಏಕೆಂದರೆ ಅದು ಅವನ ಮೆಚ್ಚಿನ ಕತ್ತೆಯಾಗಿತ್ತು. ಗುಂಡಿಯ ಒಳಗೆ ಬಿದ್ದಿದ್ದ ಕತ್ತೆ ಕೂಡ ನೋವು ಸಂಕಟ ಪಡುತ್ತಿತ್ತು. ವ್ಯಾಪಾರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕತ್ತೆಯನ್ನು ಹೊರತರಲು ಆಗುವುದಿಲ್ಲ. ಅದಕ್ಕೆ ಕತ್ತೆಯನ್ನು ಬದುಕಿದ್ದಾಗಲೇ ಮಣ್ಣು ಮಾಡಿಬಿಡಬೇಕು ಎಂದುಕೊಂಡ. ಅವನ ಮನಸ್ಸು ಒಡೆದು ಹೋಗಿತ್ತು. ಆ ನೋವಿನಲ್ಲೇ ಒಂದು ಗುಂಡಿ ತೋಡುವುದಕ್ಕೆ ಶುರು ಮಾಡಿ ಮೇಲಿನಿಂದ ಮಣ್ಣು ತೆಗೆದು ಕತ್ತೆಯ ಮೇಲೆ ಹಾಕಲು ಶುರು ಮಾಡಿದ. ಕತ್ತಿಗೆ ಮಣ್ಣು ಬೀಳುತ್ತಿರುವ ಅನುಭವವಾಗಿ ಮೈ ಕೊಡವಿ ಅದರ ಮೇಲೆ ನಿಲ್ಲುತ್ತದೆ. ಹೆಚ್ಚು ಮಣ್ಣು ಬಿದ್ದಾಗ ಅದನ್ನು ಕೊಡವಿಕೊಂಡು ಮಣ್ಣಿನ ಮೇಲೆ ನಿಲ್ಲುತ್ತದೆ. ಹೆಚ್ಚು ಹೆಚ್ಚು ಮಣ್ಣು ಹಾಕಿದಾಗ ಮಣ್ಣು ಇನ್ನೂ ಎತ್ತರವಾಗುತ್ತದೆ. ವ್ಯಾಪಾರಿಗೆ ಆಗ ಅರ್ಥವಾಯಿತು. ಅದೇ ರೀತಿ ಮಣ್ಣು ಮತ್ತು ಸಿಗುವ ಬೇರೆ ವಸ್ತುಗಳನ್ನು ಆ ಗುಂಡಿಗೆ ಹಾಕಲು ಶುರು ಮಾಡಿದ. ಕತ್ತೆ ಅದನ್ನು ಕೊಡವಿಕೊಂಡು ಮೇಲೆ ಬರುತ್ತಿತ್ತು. ಕೊನೆಗೆ ಕತ್ತೆ ಆ ಗುಂಡಿಯಿಂದ ಹೊರಬಂತು. ಆ ಕತ್ತೆ ತನ್ನ ಮೇಲೆ ಬಿದ್ದ ಮಣ್ಣು, ಕಸ ಇದೆಲ್ಲವನ್ನು ಕೊಡವಿಕೊಂಡು ಗುಂಡಿಯಿಂದ ಹೊರಬರಲು ತನ್ನ ದಾರಿಯನ್ನು ಕಂಡುಕೊಂಡಿತು. ನಾವು ಕೂಡ ನಮ್ಮ ತೊಂದರೆಗಳನ್ನು ಇದೇ ರೀತಿ ಕಸದ ಹಾಗೆ ನೋಡಬೇಕು. ಅವುಗಳನ್ನು ಕೊಡವಿಕೊಂಡರೆ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಬಹುದು. ನಿಮ್ಮ ತೊಂದರೆಗಳನ್ನು ಚೆನ್ನಾಗಿ ಕೊಡವಿ ಅದರಿಂದ ಪಾಠ ಕಲಿತು ಮೇಲಕ್ಕೆ ಏಳಬೇಕು. ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ತೊಂದರೆ ತೊಂದರೆಯೇ ಅಲ್ಲ. ತೊಂದರೆಗೆ ನೀವು ನೀಡುವ ಸ್ಪಂದನೆಯೇ ನಿಜವಾದ ತೊಂದರೆ. ಜೀವನದಲ್ಲಿ ನಡೆಯುವುದರಲ್ಲಿ 10% ನಿಮಗೆ ಏನಾಗುತ್ತದೆ ಆ ರೀತಿ ಇರುತ್ತದೆ. 90% ನೀವು ಅದಕ್ಕೆ ಹೇಗೆ ಸ್ಪಂದಿಸುತ್ತೀರಿ ಎನ್ನುವುದರ ಮೇಲೆ ಅವಲಂಬಿಸಿರುತ್ತದೆ. ಹಾಗಾಗಿ ತೊಂದರೆಯಾದರೂ, ಜನರಿಂದ ಬೇಸರವಾದರೂ ನೋವು ಪಡಬೇಡಿ. ಏಕೆಂದರೆ ನೀವು ಅದಕ್ಕೆ ಸ್ಪಂದಿಸದೇ ಇದ್ದರೆ ಎರಡೂ ಕೂಡ ಪವರ್ಲೆಸ್ ಆಗುತ್ತದೆ. ನಿಮ್ಮ ತೊಂದರೆಗಳನ್ನು ಕಸ ಅಥವಾ ಮಣ್ಣು ಎಂದುಕೊಂಡು ಕೊಡವಿ ಮೇಲಕ್ಕೆದ್ದು ಬನ್ನಿ. ಇದೆಲ್ಲವೂ ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತೇವೆ. ಒಂದನ್ನು ನೆನಪಿಡಿ, ಇಲ್ಲಿ ಯಾವುದೂ ಶಾಶ್ವತವಲ್ಲ. ನಿಮ್ಮ ದುಃಖಗಳೂ ಕೂಡ, ನಿಮ್ಮ ಕಷ್ಟಗಳೂ ಕೂಡ ಎಲ್ಲವೂ ಸರಿ ಹೋಗಿಯೇ ಹೋಗುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.